ಜನಪ್ರಿಯ ಮುಖ್ಯಮಂತ್ರಿಗಳು ಹೇಳಂತೆ ಸತ್ಯಮೇವ ಜಯತೆ. ಇವತ್ತೇನು ಬೈ ಎಲೆಕ್ಷನ್ 3 ಕ್ಷೇತ್ರದಲ್ಲಿ ಗೆದ್ದಿದ್ದೀವಿ, ಇದು ಪ್ರಜಾಪ್ರಭುತ್ವದ ಗೆಲುವು. ಗ್ಯಾರಂಟಿ ಸರ್ಕಾರನ ಒಪ್ಪಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ ಅಂತ 100% ಇದು ಕನ್ಫರ್ಮ್ ಆಯಿತು. ಗ್ಯಾರಂಟಿ ಸರ್ಕಾರಕ್ಕೆ ಜನರ ಆಶೀರ್ವಾದ ಇದೆ. ಏನು ಒಂದ್ ಕಡೆ ಮಾಜಿ ಮುಖ್ಯಮಂತ್ರಿ ಮೊಮ್ಮಗ ಒಂದ್ ಕಡೆ, ತಾತ ಮುಖ್ಯಮಂತ್ರಿ, ಮಗನ ಮುಖ್ಯಮಂತ್ರಿ, ಅವ್ರ ಮಗ ಕೂಡ ಒಂದ್ ಕಡೆ ಭರತ್ ಬೊಮ್ಮಾಯಿ, ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ, ಮತ್ತೊಂದ್ ಕಡೆ ಗಣಿ ಅಮೌಂಟು, ಆಮೇಲೆ ಸ್ಟ್ರಗಲಿಂಗು ಎಲ್ಲವೂ ಮಾಡಿದ್ರು ಕೂಡ ಎಲ್ಲಿ ಏನು ಯೋಗೇಶ್ವರು, ಆಮೇಲೆ ಪಠಾಣ್, ಆಮೇಲೆ ಅನ್ನಪೂರ್ಣ ಅವರು 3 ಕಡೆ ಕಾಂಗ್ರೆಸ್ ಪಾರ್ಟಿ ಭರ್ಜರಿಯಾಗಿ ಜಯಗಳಿಸಿದೆ. ಇದಲ್ಲದೆ ವಯನಾಡಲ್ಲಿ ಮೊದಲನೇ ಪ್ರಯತ್ನದಲ್ಲಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಅತಿ ಹೆಚ್ಚು ಮತ ತಾಂಡು ಗೆದ್ದಿದ್ದಾರೆ. ಇದೆಲ್ಲ ಕಾಂಗ್ರೆಸ್ ಪಕ್ಷದ ಒಂದು ಶಕ್ತಿ, ಎನರ್ಜಿ. ಕಾಂಗ್ರೆಸ್ ಪಕ್ಷಕ್ಕೆ ಜನ ಮತ ಹಾಕ್ತಾರೆ, ಗ್ಯಾರಂಟಿಗೆ ಆಶೀರ್ವಾದ ಮಾಡ್ತಾರೆ, ಗ್ಯಾರಂಟಿ ಸರ್ಕಾರಕ್ಕೆ ಬೆಂಬಲ ಕೊಡ್ತಾರೆ. ಇವರು ಒಂದು ಸುಳ್ಳನ್ನು 1000 ಸತಿ ಸುಳ್ಳು ಹೇಳಿ 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 ಇನ್ನು ಅವ್ರ ವರ್ಚಸ್ ಕಡಿಮೆ ಆಗ್ತದೆ. ನಮ್ಮ ಸರ್ಕಾರ ಸ್ಥಿರವಾಗಿದೆ. ಜೈ ಕಾಂಗ್ರೆಸ್, ಜೈ ಸಿದ್ದರಾಮಯ್ಯ, ಜೈ ಡಿ.ಕೆ. ಶಿವಕುಮಾರ್, ಜೈ ಜಮೀರ್ ಅಹಮದ್ ಖಾನ್. ಇವು ಜಮೀರ್ ಅಹಮದ್ ಹೇಳಿಕೆಗೆ ರಾಜ್ಯ ನಾಯಕರು ಕೂಡ ಖಂಡಿಸಿದ್ರು. ಒಂದ್ ಕಡೆ ಒಂದ್ ಕಡೆ ಯೋಗೇಶ್ವರ್ ಕೂಡ ಸೋಲನ್ನು ನಾನು ಮಾಡ್ತೇನೆ ಅಂತ ಒಂದು ಭಾವನೆ ಇತ್ತು. ಅದು ಕೂಡ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಅದೇ ಒಂದು ಕರಿಯ ಅನ್ನೋದು ಒಂದು ಇದಾಗುತ್ತೆ ಅಂತ ಹೇಳಿ ವರ್ಕೌಟ್ ಆಗುತ್ತೆ. ಒಕ್ಕಲಿಗರೆಲ್ಲ ಒಂದಾಗಿ ಕೊಡ್ತಾರೆ ಅಂತ. ಇದು ಒಕ್ಕಲಿಗರು ಮುಸ್ಲಿಮ್ಸ್ ಅಂತಲ್ಲ, ಅಭಿವೃದ್ಧಿ ಗ್ಯಾರಂಟಿ 5 ಗ್ಯಾರಂಟಿಗಳನ್ನು ಕೈ ಹಿಡಿದಿದೆ. ಸಿದ್ದರಾಮಯ್ಯ ಅವ್ರದ್ದು ಸರ್ಕಾರಕ್ಕೆ ಜನಗಳ ಬೆಂಬಲ ಕೊಟ್ಟಿದ್ದಾರೆ. ನಮ್ಮ ಜಮೀರ್ ಅಣ್ಣನಿಗೆ ಎಲ್ಲ ಮುಸ್ಲಿಂ ಬಾಂಧವರು ಒಗ್ಗಟ್ಟಾಗಿ 3 ಕ್ಷೇತ್ರದಲ್ಲಿ 98% ಮುಸ್ಲಿಮ್ಸು ಜಮೀರಣ್ಣ ಮುಖ ನೋಡಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮುಖ, ಡಿ.ಕೆ. ಶಿವಕುಮಾರ್ ಮುಖ ನೋಡಿ ಎಲ್ಲ ಜಾತಿ ಇಲ್ದಂಗೆ ಓಟ್ ಕೊಟ್ಟಿದ್ದಾರೆ. ಈಗ ಕರಿಯ ಅನ್ನೋದಕ್ಕೆ ಒಕ್ಕಲಿಗರೆಲ್ಲ ಒಂದಾಗಿ ಇವ್ರಿಗೆ ಡಿ.ಕೆ. ಕುಮಾರಸ್ವಾಮಿ ಮಗರಿಗೆ ಗೆಲ್ಲಿಸ್ತಾರೆ ಅಂತ ಇತ್ತು. ಅಂಥದ್ದೇನು ವರ್ಕೌಟ್ ಆಗಿಲ್ಲ. ಇಲ್ಲಿ ಅಭಿವೃದ್ಧಿ ಗ್ಯಾರಂಟಿ ಎರಡೇ ವರ್ಕೌಟ್ ಆಗಿದೆ.